ಗುಡ್ ಮಾರ್ನಿಂಗ್. ಓಂ ಶಾಂತಿ ಲೈಫ್ ಸ್ಕಿಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಪಾಲಕ್ಷಗೌಡ ಅಂಥೇಳಿ. ಸೊ ಇವತ್ತು ಲೈಫ್ ಸ್ಕಿಲ್ಲಲ್ಲಿ ಅತ್ಯವಶ್ಯವಾಗಿ ನೋಡಬೇಕಾಗಿದ್ದು ಪ್ರೋಕಾಸ್ಟಿನೇಷನ್ ಅಂತ. ಪ್ರೋಕಾಸ್ಟಿನೇಷನ್ ಅಂದರೆ ಮುಂದೂಡೋದು. ಅಂದರೆ ಇವತ್ತು ಮಾಡಬೇಕಾಗಿರೋ ಕೆಲಸನ ನಾಳೆ ಮಾಡ್ಕೊಳ್ಳೋದು, ಇಲ್ಲ ಆನಂತರ ಮಾಡೋದು, ಹೀಗೆ ಮುಂದೂಡೋದಕ್ಕೆ ಪ್ರೋಕಾಸ್ಟಿನೇಷನ್ ಅಂತ ಕರೀತಾರೆ. ಆ್ಯಕ್ಚುಲಿ ಪ್ರೋಕಾಸ್ಟಿನೇಷನ್ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಇದು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಂಡಿರ್ಬೇಕು. ಅಂದರೆ ನನ್ನ ಡೈಲಿ ಲೈಫ್ಗೆ ಅಥವಾ ನನ್ನ ಒಂದು ಉನ್ನತಿಗೋಸ್ಕರ ಏನು ಬೇಕಾಗಿರುತ್ತೆ ಅದನ್ನು ಪೋಸ್ಟ್ಪೋನ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಈಗ ನನಗೆ ಬೆಳಗ್ಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದಾದರೆ ಪ್ರತಿದಿನಾಲು ಅದನ್ನು ಪೋಸ್ಟ್ಪೋನ್ ಮಾಡೋದ್ರಿಂದ ನನಗೇ ಲಾಸ್ ಅದರಿಂದ ಅಲ್ವಾ. ಸೊ ಅದು ಏನಾಗುತ್ತೆ, ಮೈಂಡಿಗೆ ಆಮೇಲೆ ಮಾಡಿದ್ರೆ ಆಯಿತು ಅಂತ ಒಂದು ನೆಗೆಟಿವ್ ಥಾಟ್ ಕೊಟ್ಟರೆ ಸಾಕು, ಅದು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನೇನೋ ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ. ಓ ಚಳಿ ಇದೆ, ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು. ಸೊ ಪ್ರೋಕಾಸ್ಟಿನೇಷನ್ ಅದನ್ನು ಮಾಡಲೇಬಾರ್ದು ಕೂಡ. ಈವನ್ ನಾವು ಪ್ರೋಕಾಸ್ಟಿನೇಷನ್ ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ನನ್ನ ಒಂದು ಗುರಿನ, ನನ್ನ ಒಂದು ಉದ್ದೇಶನ ನಾನು ಮುಂದಕ್ಕೆ ಆಗ್ತಾಯಿದ್ದೀನಿ ಅವನು ಅಷ್ಟೇ ನಾನು. ಸೊ ಅಂದರೆ ಕೆಲವೊಂದು ಸಾರಿ ಅಲ್ಲಿ ಪ್ರೋಕಾಸ್ಟಿನೇಷನ್ ಒಂದು ಬುಕ್ಕ ಇದೆ, ಬ್ರೈನ್ ಟೆರೆಸಿ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಹೇಳ್ತಾರೆ ಈಟ್ ದಟ್ ಫ್ರ್ಯಾಗ್ ಅಂತ. ಅಂದರೆ ಕಷ್ಟವಾಗಿರೋ ಕೆಲಸನ ಫಸ್ಟ್ ಮಾಡಿಬಿಡು, ಆ ನಂತರ ಈಸಿಯಾಗಿರೋ ಕೆಲಸ ಮಾಡು. ಮೈಂಡು ಯಾವಾಗ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಂದರೆ, ನನಗೆ ಯಾವುದು ಈಸಿ ಆಗುತ್ತಲ್ಲ ಅದನ್ನು ಬೇಗ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಜಸ್ಟ್ ಲೈಕ್ ಮೊಬೈಲ್, ನಾನು ಮೊಬೈಲ್ ನೋಡೋದು ಭಾಳ ಏನು ಶ್ರಮನೇ ಇಲ್ಲ ಅದರಲ್ಲಿ. ಜಸ್ಟ್ ತೊಗೊಂಡೇನೋ ಆನ್ ಮಾಡಿಕೊಂಡೆ ಸ್ಕ್ರೋಲ್ ಮಾಡಿಬಿಡ್ತೀವಿ. ಸೊ ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬಟ್ ಆದರೆ ನನಗೆ ನೆಗೆಟಿವಿಟಿ ಗೊತ್ತಿಲ್ಲದೇ ಹೋಗ್ಬಿಡ್ತೈತೆ ಆ ಮಾತು. ಸೊ ಅಲ್ಲಿ ನಾನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೇನೋ, ನಾನು ಡೆವಲಪ್ ಆಗಬೇಕಾಗಿರ್ತಕ್ಕಂಥದ್ದನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಲ್ಲ, ನಾನು ಬೇರೆದನ್ನೆಲ್ಲ ಮಾಡ್ಕೊಂಡೆ ಆ ಮಾತು. ಸೊ ಹೀಗೆ ಮೈಂಡ್ ಅನ್ನತಕ್ಕಂಥದ್ದು ನನಗೆ ಬೇಡದನ್ನು ಭಾಳ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇದನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾನು ಏನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ, ಯಾವುದನ್ನು ಪೋಸ್ಟ್ಪೋನ್ ಮಾಡಬಾರ್ದು, ಇದನ್ನು ಪ್ರತಿದಿನಾಲು ನೋಡಿಕೊಂಡಾಗ ಖಂಡಿತವಾಗಿ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಹೇಳಿದ್ನಲ್ಲ, ಡೈಲಿ ಡೆವಲಪ್ಮೆಂಟ್ಗೋಸ್ಕರ ಆರೋಗ್ಯ ಡೆವಲಪ್ಮೆಂಟ್ ಇರ್ಬೋದು, ಮೈಂಡ್ಸೆಟ್ ಡೆವಲಪ್ಮೆಂಟ್ ಇರ್ಬೋದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ಗಳನ್ನ, ವಸ್ತುಗಳನ್ನ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಈವನ್ ನಾವು ಟೈಮ್ ಸರಿ ಊಟ ಮಾಡ್ತಕ್ಕಂಥದ್ದು ಕೂಡ ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಹೇಳ್ತೀವಿ. ಟೈಮ್ ಸರಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅವಶ್ಯವಾಗಿರ್ತಕ್ಕಂಥದ್ದು ನಾವು ಪೋಸ್ಟ್ಪೋನ್ ಮಾಡಲೇಬಾರ್ದು. ಸೊ ಬೆಳಗ್ಗೆ ಎಕ್ಸಸೈಸ್ ಮಾಡೋದಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಪ್ರತಿಯೊಂದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಪೋಸ್ಟ್ಪೋನ್ ಮಾಡೋದ್ರಿಂದ ನಮಗೆ ನಾವೇ ತೊಂದರೆಗೆ ಸಿಗಾಕ್ಕೊಳ್ತೀವಿ. ನನ್ನ ಒಂದು ಏಳಿಗೆ ಅಥವಾ ನನ್ನ ಗುರಿ ತುಂಬ ದೂರನೇ ಹೋಗುತ್ತೆ, ಗೊತ್ತಿಲ್ಲದೇ ಇದಾಗುತ್ತೆ. ಒಂಥರ ಸ್ಲೋ ಪಾಯ್ಸನ್ ಅಂತ ಕರಿತೀವಲ್ಲ ಹಾಗೆ. ಪ್ರತಿ ದಿವಸನೂ ಇದನ್ನು ಗಮನಿಸ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಓಂ ಶಾಂತಿಯಾಗ ಅದನ್ನೇ ಹೇಳ್ತೀವಿ, ಸ್ವ ಉನ್ನತಿಗೋಸ್ಕರ ನಾವು ಏನು ಮಾಡ್ಕೊಳ್ತೀವಲ್ಲ ಇದನ್ನು ಯಾವತ್ತೂ ಪೋಸ್ಟ್ಪೋನ್ ಮಾಡಬೇಡಿ. ನಿಮ್ಮ ಉನ್ನತಿನೇ ಶ್ರೇಷ್ಠ. ನೀನು ಶ್ರೇಷ್ಠವಾಗಿದ್ದೆ, ಕರೆಕ್ಟಾಗಿದ್ದರೆ ಇನ್ನೊಬ್ಬರು ನೋಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾವು ಓಂ ಶಾಂತಿಯಲ್ಲಿ ಇದನ್ನು ಭಾಳ ಅರ್ಥಗರ್ಭಿತವಾಗಿ ಹೇಳ್ತಾ ಹೋಗ್ತಾರೆ. ಭಾಳ ನೀಟಾಗಿರುತ್ತೆ ಇದನ್ನು. ಸೊ ಇದನ್ನು ಪ್ರತಿದಿನಾಲು ನಾವು ಮಾಡ್ಕೊಳ್ಳೋದು. ಇದು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬೆಳಗ್ಗೆದ್ರೆ ಮೈಂಡ್ ಕರೆಕ್ಟಾಗಿರುತ್ತೆ, ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತೀವಿ ನಾವು, ಪ್ಲ್ಯಾನಿಂಗ್ ಇರುತ್ತೆ. ಸೊ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿಬಿಟ್ಟು ಪ್ರೋಕಾಸ್ಟಿನೇಷನ್ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಸೊ ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳಬೇಕಪ್ಪ ಅಂದರೆ ಸಾಯಂಕಾಲ 8ರಿಂದ 8:30 ತನಕ ನಮ್ಮ ಕ್ಲಾಸ್ ಇರುತ್ತೆ, ಅದ್ರಲ್ಲಿ ಜಾಯ್ನ್ ಆಗಿರಿ, ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಂ ಶಾಂತಿ. ಥ್ಯಾಂಕ್ ಯು.